15,000ಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ. ಇವತ್ತು ಸೇರಿರ್ತಕ್ಕಂಥ 16,000 ಜನರಿಗೆ ನಿಮ್ಮೆಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದಗಳಿಗೆ ಹಣೆ ಹಚ್ಚಿ ಅವರೆಲ್ಲರಿಗೂ ಕೂಡ ತುಂಬಿರೋ ಧನ್ಯವಾದಗಳನ್ನ ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪ್ರಮುಖವಾಗಿ FIR ದಾಖಲಾಗಿರುವಂಥದ್ದು ನಮ್ಮ ತಂದೆ ವಿರುದ್ಧ ಅದು ತಮ್ಮ ಬೆಳಗ್ಗೆ ನನಗೂ ಕೂಡ ಸುದ್ದಿ ಬಂತು. ನಿನ್ನೆ ಸಾಯಂಕಾಲ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ತಂದೆಯವ್ರ ಮೇಲೆ ನನ್ನ ಮೇಲೆ FIR ದಾಖಲಾಗಿರ್ತಕ್ಕಂಥದ್ದು. ಇನ್ನೂ ನನಗೂ ಕೂಡ ಯಾವುದೇ ಥರದ FIR ಕಾಪಿ ಆಗಲಿ ನೋಟಿಸ್ ಆಗಲಿ ಬಂದಿಲ್ಲ. ಇವತ್ತು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮೆಲ್ಲರೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ. ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ. ಯಾಕಂತಂದರೆ 25-30 ವರ್ಷಗಳ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ, ಈ ಥರದ ಆರೋಪ ನಮ್ಮ ಮೇಲೆ ಬಂದಿಲ್ಲ. ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧಗಳು ಮಾಡಿದಂಥ ಸಂದರ್ಭ. ಸಾಕಷ್ಟು ಆಗಕ್ಕೆ ಏನು ಪ್ರಮುಖ ಕಾರಣ? ಆಗ ಅವ್ನು ಬೆಳೆಸಿದ್ದು ನೀವೇ ಅವನ ಅಧ್ಯಕ್ಷರು ಮಾಡಿದ್ದು ಬಹುಶಃ ಇವತ್ತು ನಿಂಗರಾಜ್ ಕರಣ್ ಅವರು ಶಿರಟ್ಟಿ, ಮೂಲತಃ ಶಿರಟ್ಟಿ ಗ್ರಾಮದವರು. ಅವರನ್ನು DCC ಬ್ಯಾಂಕಿನಲ್ಲಿ ಒಂದು ನಯಾ ಪೈಸೆ ದುಡ್ಡು ತೆಗೆದುಕೊಳ್ಳಲಾರೆ ಅವ್ರನ್ನ ನೌಕರಿಗೆ ಹಚ್ಚಿರ್ತಕ್ಕಂಥ ನಮ್ಮ ತಂದೆಯವರು. ಇವತ್ತು ಅವನು 1-1.5 ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾದೆ ಮತ್ತು ಗುಂಡು ಪ್ಯಾಟ್ನೊಳಗೆ ಅದು ಮಾಡಬಾರ್ದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವನು ರಾಯಬಾಗ್ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿದೆ. ರಾಯಬಾಗ್ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಅಥಣಿ ತಾಲೂಕಿನಲ್ಲಿ ಏನು ಕೆಲಸ? ಯಾಕಂದರೆ ಶನಿವಾರ ದಿವಸ ಅವರು ರಜೆಯನ್ನು ಹಾಕಿರಲಿಲ್ಲ. ಬೆಳಗ್ಗೆ 11 ಸುಮಾರು ಅಥಣಿ DCC ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ತಂದೆಯವ್ರ ಗಮನಕ್ಕೆ ತರಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಇವನ್ನ ನಾವೇನು ಕರೆಸಿದ್ರಲ್ಲ, ಇವ್ನು ಬಾ ಅಂತ ನಾವು ಹೇಳಿದ್ದಿಲ್ಲ. ಸ್ವಯಂ ಪ್ರೇರಿತ ತಾನೇ ಬಂದ ನಮ್ಮ ತಂದೆಯವರು ಏಕವಚನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಕೆಲವೊಂದು ಕೋಪಗೊಂಡು ಅವನನ್ನು ನೂಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲು ಜಾರಿದ್ದು ಅವನಿಗೆ ನಮ್ಮ ಒಂದು ಟೇಬಲ್ ಬರ್ತಿರ್ತಕ್ಕಂಥ ಅವ್ರ ತಲೆ ಗಾಯ ಆಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಗಾಯ ಬೇಯಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ. ಯಾಕಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ, ಕಬ್ಬಿನ ಪಡಕ್ಕೆ ಬೆಂಕಿ ಹತ್ತಿರ ಜೋಳ ಸುಟ್ಕೊಂಡು ಮಂದಿ ಭಾಳ ಐತೆ. ಆ ನಿಮ್ಮೊಳಗೆ ಇವತ್ತು ಇದು ಅವ್ರಿಗೆ ಸಂಬಂಧ ಇರತಕ್ಕಂಥ ವಿಚಾರವನ್ನು ಕೂಡ ಇದನ್ನು ಎಳೆತಂದು ಸಮಾಜಗಳನ್ನು ಎಳೆತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಘೋಷಿತ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಇನ್ನೂ ಕೂಡ ಹೇಳಿಕೆ ಬಯಸ್ತೇನೆ, ಕಾಲ ಯಾವತ್ತೂ ಇದೇ ಥರ ಇರೋದಿಲ್ಲ. ನಾಳೆ ನಿಮಗೂ ಕೂಡ ಇಂಥ ಅಪಾಯಗಳು ಬರ್ಬೋದು. ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದಾಗಲಿ ಏಕವಚನ ಮಾಡಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರೂ ಕೂಡ ಸುಲಭ ತರ್ತಕ್ಕಂಥದ್ದಲ್ಲ. ಇವತ್ತು ನಿಂಗರಾಜ್ ಕರಣ್ ಅವರು ಇವತ್ತಿನ ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ. ಬಹುಶಃ ಈ ಆಪಾದನೆಯಿಂದ ಮುಕ್ತರಾಗಿ ಬರ್ತೀವಿ. ರಿಪಬ್ಲಿಕ್ ಆಫ್ ಅಥಣಿ ಮಾಡಲು ಹೊಟ್ಟಿದ್ದಾರೆ ಸೌದಿ ಅವರು ಅಂತ ಕುಮಟಳ್ಳಿ ಅವರು ಆರೋಪ ಮಾಡ್ತಾರೆ. ನಾನು ಕೂಡ ತಮ್ಮ ವಾಹಿನಿಯಲ್ಲಿ ಗಮನಿಸಿದ ಬಹುಶಃ ಕುಮಟಳ್ಳಿ ಅವರು ರಾಜಕೀಯ ಹಿನ್ನೆಲೆಯನ್ನು ಮರ್ತಿದ್ದಾರೆ. ತಮ್ಮ ವಾಹಿನಿ ಮುಖಾಂತರ ಕುಮಟಳ್ಳಿ ನಾನು ಕೇಳಿಕೆ ಬಯಸ್ತೀನಿ. ಅಥಣಿ ನಗರದಲ್ಲಿ ಲಕ್ಷ್ಮಣ ಹೆಗಡೆ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರು. ಇತಿಹಾಸ ನನಗೆ ಭಾಳ ಅರಿವಿಲ್ಲ. ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು, ಏನೋ ತಿಳಿಬೇಕಂದ್ರೆ ಕೇಳಿ ತಿಳ್ಕೋರಿ ಅಂತ ಹೇಳಿದ್ರೆ ನಾವು ಕುಮಟಳ್ಳಿಯವರು ಹಿರಿಯರಿದ್ದರು, ಅವರೇನೋ BA ಮಾಡ್ಯಾರಂತ, ಇಂಜಿನಿಯರ್ ಅದಾರಂತ. ಕುಮಟಳ್ಳಿ ಅವರು ನಾನು ಕೇಳಿ ಬಯಸ್ತೀನಿ, ಅಥಣಿಯನ್ನು ಬಿಹಾರ್ ಮಾಡ್ಲಿಕ್ಕೆ ಕೊಟ್ಟಾರು, ರಿಪಬ್ಲಿಕ್ ಮಾಡ್ಲಿಕ್ಕೆ ಕೊಟ್ಟಾರು ಅಂತ ಏನು ಇವತ್ತು ದಿವಸ ಕುಮಟಳ್ಳಿ ಕುಮಟಳ್ಳಿ ನಾನು ಕೇಳಿ ಬಯಸ್ತೀನಿ. ನಿಮಗೆ ಅಪಾರ ಜ್ಞಾನ ಇದೆ, ನೀವು ಇಂಜಿನಿಯರ್ ಆಗಪ್ಪ. ನನಗೆ ಇತಿಹಾಸ ಗೊತ್ತಿಲ್ಲ. ಲಕ್ಷ್ಮಣ ಹೆಗಡೆ ಅವರು ಕೊಲೆ ಆಯಿತು ನೋಡಿ, ಅವ್ರ ಕೊಲೆಯನ್ನು ಹೆಂಗಾಯಿತು, ಅವ್ರು ಸಾವು ಹೆಂಗೆ, ಆ ಇತಿಹಾಸನ ಬಿಚ್ಚಿರ್ತಕ್ಕಂಥ ಇತಿಹಾಸನ ಮತ್ತು ಇವಾಗ ತಿಳಿಸ್ಕೊಡ್ತಕ್ಕಂಥ ಕೆಲಸ ಕುಮಟಳ್ಳಿ ತಾಕತ್ತಿದ್ರೆ ಮಾಡ್ತಾರೆ. ಬಹುಶಃ ಅವರಿಗೆ ಆ ಇತಿಹಾಸ ಗೊತ್ತಿರ್ಲಿಕ್ಕಂದ್ರೆ ಅವ್ರ ಗುರುಗಳನ್ನ ಹೋಗಿ ಕೇಳ್ಕೊಂಡು ಬಂದರೆ ಅದು ಇತಿಹಾಸ ಎಲ್ಲರಿಗೂ ಗೊತ್ತಾಗ್ತೈತೆ ಅನ್ನೋ ಮಾತ್ರ ಸಂದರ್ಭ ನಾನು ಹೇಳಿ ಬಯಸ್ತೇನೆ. ಇನ್ನೊಂದು ಪ್ರಮುಖವಾಗಿ ಅವರು ಆರೋಪ ಮಾಡ್ತಾರೆ, ತಮ್ಮ ಅಳಿಯನ್ನು ಏನು ವರ್ಗಾವಣೆ ಆಯಿತು, ವರ್ಗಾವಣೆ ಇವತ್ತು ನಮ್ಮ ಮಾವನ ವರ್ಗಾವಣೆ ಆದ ಸಂದರ್ಭದಲ್ಲಿ ಶಿಫ್ಟ್ ಆಗಿ ಮಾಡ್ತಾರೆ ನೋಡಿ. ನಮ್ಮ ಮಾವ DCC ಬ್ಯಾಂಕಿಗೆ ಹೋಗಿ ಶಿಫ್ಟ್ ಅಂತೀವಿ.
ಅವು ನೌಕರಿ ಇವತ್ತು ಹತ್ತನೇಗಾದ್ರು ನೌಕರಿ ಮಾಡಬೇಕು, ಚಿಕ್ಕೋಡಿಯಾಗಾದ್ರು ಮಾಡಬೇಕು, ಹಿಪ್ಪಾಣಿಯಾಗಾದ್ರು ಮಾಡಬೇಕು, ಬೈಲೊಂಗಲಾಗಾದ್ರು ಮಾಡಬೇಕು, ಬೆಳಗಾವಾದ್ರೂ ಮಾಡಬೇಕು, ಖಾನಾಪುರದಾದ್ರೂ ಮಾಡಬೇಕು, ಸವದತ್ತಿ ಆದರೂ ಮಾಡಬೇಕು, ಕಾಗವಾಡಾದ್ರೂ ಮಾಡಬೇಕು, ಎಲ್ಲಾದರೂ ಕೂಡ ಒಂದು ನೌಕರಿ ಮಾಡಬೇಕಾದ್ರೆ. ಯಾಕಂತಂದ್ರೆ ಸುಮ್ಮನೆ ಇದು ಷಡ್ಯಂತ್ರ ರೂಪಿಸಿ ಇದನ್ನು ಅಪಾದನೆಯನ್ನು ಮೇಲೆ ತರಬೇಕು. ಅದನ್ನು ಈ ಥರ ಅಡ್ಯಾನ್ ಟ್ರಾನ್ಸ್ಫರ್ ಅಥವಾ ಸೀಟ್ ಆದ್ರೊತ್ತಿಗೆ ಜೋಡಿಸುವಂಥ ಕೆಲಸ ಚಿಲ್ಲರೆ ರಾಜಕಾರಣ ಮಾಡಬೇಕಂತಂದು ಬಹುಶಃ ಶೋಭೆ ತರ್ತಕ್ಕಂಥದ್ದಲ್ಲ. ಅದು ಈ ಸಂದರ್ಭದೊಳಗೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ನಾನು ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ, ಈ ಆರೋಪದಲ್ಲಿ ಯಾವುದೋ ಬರೋದಿಲ್ಲ. ಇದು ಒಂದು ಸುಳ್ಳು ಆರೋಪ, ಒಂದು ಷಡ್ಯಂತ್ರ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮ ಮೇಲೆ ಬಂದಿಲ್ಲ. ಇವತ್ತು ಆರೋಪ ಮುಕ್ತರನ್ನು ನಾವು ಹೊರಗೆ ಬರ್ತೀವಿ. ಯಾರೂ ಕೂಡ ಎದುಗುವಂತಕ್ಕಂಥ ಕೆಲಸ ಮಾಡಬಾರ್ದು. ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇತ್ತು. 25-30 ವರ್ಷದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದೀವಿ, ನಿಮ್ಮ ಜೊತೆಗೆ ಇದ್ದೀವಿ, ಮುಂದೆಯೂ ಕೂಡ ನಿಮ್ಮ ಜೊತೆ ನಿರಂತರವಾಗಿರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ. ಇಂಥ ಕ್ಷುಲ್ಲಕ ರಾಜಕಾರಣ ನಾವು ತಿಳಿದುಕೊಳ್ಳೋದಿಲ್ಲ. ಇದು ಶಿವಯೋಗದ ನೆಲ, ಸಿದ್ದೇಶ್ವರನ ನೆಲ. ಇಲ್ಲಿ ಗೂಂಡಾಗರ್ದಿ ರಾಜಕಾರಣ ಅಥವಾ ಸುಳ್ಳು ಆರೋಪಗಳು, ಕ್ಷುಲ್ಲಕ ರಾಜಕಾರಣ ಈ ನೆಲದಲ್ಲಿ ನಡೆಯೋದಿಲ್ಲ. ಇದು ನಾಡು ಹೋಗೋದಿಲ್ಲ. ಅದಕ್ಕೆ ಬರುವಂಥ ನಿರ್ಮಾಣ ಸತ್ಯಾಸತ್ಯತೆ ಖಂಡಿತವಾಗಿಯೂ ನಾಡಿನ ಜನತೆ ಅದಕ್ಕೆ ಬರ್ತದೆ ಅನ್ನೋ ಸಂದರ್ಭದಲ್ಲಿ ಬಯಸ್ತೀವಿ. ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಕೂಡ ಚುನಾವಣೆ ಸಂದರ್ಭದಾಗ ಹೇಳ್ತೀವಿ ಸರ್, ನಂದೇಶ್ವರ ಫಸ್ಟ್ ಬಂದ ತಕ್ಷಣ ನಾವು ತೆಗೆಯೋದು ನಂದೇಶ್ವರ. ಈಗ ಎಲ್ಲ ಒಂದು ಕಡೆ ಉದ್ದೇಶಪೂರ್ವಕವಾಗಿ ರಾಜಕಾರಣ ನಡೀತದೆ. ಉದ್ದೇಶಪೂರ್ವಕ ರಾಜಕಾರಣ ಇವತ್ತಿನ ಸಮಾವೇಶ ಸಾಕಷ್ಟು ಅನೇಕ ಅಸಾಂವಿಧಾನಿಕ ಶಬ್ದಗಳನ್ನು ಉದ್ದೇಶವನ್ನು ಬದಲಾಯಿಸುವಂತ ಕೂಡ ಆಗಿಲ್ಲ. ವರ್ಗಾವಣೆ ಬಹುಶಃ ಇದರಿಂದ ಯಾವುದೇ ಥರದ ತೊಂದರೆ ಆಗಲ್ಲ. ಯಾಕಂದರೆ ಹಾನಿ ಸಾಕೋದು ಅಂದರೆ ನಾವು ಇವುಗಳಿಗೆ ಕೂಡ ಸಾಕಬೇಕು. ನಾವು ಬ್ಯಾಂಕ್ ಮುಖಾಂತರ ಸೊಸೈಟಿಗಳನ್ನು ಬೆಳೆಸಿದ್ವಿ. ಸುಮಾರು 22 ಸೊಸೈಟಿಗಳು ನಮಗೆ ಮತ ಸಿಗೋದು ಆ ಎಲ್ಲ ಸರ್ಕಾರಿ ಸಂಘಗಳನ್ನು ಏನೋ ಷಡ್ಯಂತ್ರ ಸರ್, ಸಾಕಷ್ಟು ಷಡ್ಯಂತ್ರ. ಯಾಕಂದರೆ ಎಪೆಕ್ಸ್ ಬ್ಯಾಂಕ್ನಿಂದ ಕೂಡ ತಮ್ಮ ತಂದೆಯವರು ತೆಗೆದರು. ಷಡ್ಯಂತ್ರ ಇದು ಇವತ್ತಿಂದಲ್ಲ, ಸುಮಾರು 6-7 ವರ್ಷದಿಂದ ರಾಜಕೀಯವಾಗಿ ಏನಾದರೂ ಮಾಡಿ ಲಕ್ಷ್ಮಣ್ ಸವದಿ ಅವರನ್ನು ತಲೆ ತಪ್ಪಿಸಿದ್ದಾರೆ. ಲಕ್ಷ್ಮಣ್ ಸವದಿ ಅವರನ್ನು ಮುಗಿಸ್ಬೇಕಂತ ಒಬ್ಬ ರೈತನನ್ನು ಮಾಡಿರ್ತಕ್ಕಂಥ ಸೇವೆ ಜನಗಳಲ್ಲಿ ಇವತ್ತು ನಾನು ಗೊತ್ತಿಲ್ಲ, ನಾನು ಭಾಗಿಯಾಗಲ್ಲ. ಅವೆಲ್ಲ ಕೂಡ ನೋಡಿ ಬೆಳೆಸಾಗಿಲ್ಲ. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಜನ 15,000 ಜನ ಬಹುಶಃ ಕಳೆದ 23ನೇ ಇಸ್ವಿಯಲ್ಲಿ ಕೂಡ ಜನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ರಾಜ್ಯ ಜನ ನೋಡಿದ್ದಾರೆ. ಬರುವಂಥ ತೀರ್ಮಾನವೂ ಕೂಡ ನಮ್ಮ ಹತ್ತಿರಲ್ಲೂ ಕೆಲಸ ಮಾಡ್ತೀವಿ, ನಾವು ಹತ್ತಿರಲ್ಲೂ ಅಭಿವೃದ್ಧಿ ಕೆಲಸವನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದ್ವಿ. ಅಥನಿಕ್ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡೋಕ್ಕೆ ಖಂಡಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹುಶಃ ಅಥನಿಕ್ ಕ್ಷೇತ್ರದ ಹೊರಗಿನವರು ಯಾರು ಬಂದರೂ ಕೂಡ ಇಲ್ಲಿ ಅವರು ಅದು ಯಾರು ಬೇಯೋದಿಲ್ಲ ಮಾತ್ರ ಕೆಲಸ ಬಯಸ್ತೀವಿ. ಕೊನೆಯದಾಗಿ ಷಡ್ಯಂತ್ರ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಾರೆ? ಸೌದಿ ಕುಟುಂಬ ಏನು ಎಚ್ಚರಿಕೆ ಕೊಡುತ್ತೆ ಸರ್? ಎಚ್ಚರಿಕೆ ಕೊಡುವಷ್ಟು ದೊಡ್ಡವರು ನಾವಲ್ಲ. ನಾವು ಜನಸಾಮಾನ್ಯರ ಮಧ್ಯದಲ್ಲಿ ಅದಕ್ಕೆ ಏನು ಎಚ್ಚರಿಕೆ ಕೊಡಬೇಕು, ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಮ ಜನ ಕೊಡ್ತಾರೆ. ಅದಕ್ಕೆ ನಾವೇನು ಅದಕ್ಕೆ